ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾದಲಿಂಗ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜ್ಗೆ ಫಾಲೋ ಮಾಡಿ. ಓಕೆನಾ? ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಇವತ್ತು ಬ್ಯಾಡಗಿ ಮಾರ್ಕೆಟ್ಗೆ ಹೊಸ ಕಾಯಿಗಳು 2000 ಚೀಲಗಳು ಮಾತ್ರ ಬಂದಿದ್ದಾವೆ. ಅದರಲ್ಲಿ 2043, 553 ಮತ್ತು ಡಿ ಬಂದಿದ್ದಾವೆ. ಸೊ ಯಾವ ರೀತಿ ಮಾರಾಟ ಆಗಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಇನ್ನು 2043 ಸಿಜೆಂಟಾ 22ರಿಂದ 26,000ವರೆಗೂ ಮಾರಾಟ ಆಗಿದ್ದಾವೆ ಹೊಸ ಕಾಯಿ. ಆ್ಯಂಡ್ 5531 ಮೀಡಿಯಮ್ ಬೆಸ್ಟ್ ಬಂದುಬಿಟ್ಟು 15ರಿಂದ 17,000 ಮಾರಾಟ ಆಗಿದ್ದಾವೆ 5531. ಇನ್ನು ಡಿ ಬಂದುಬಿಟ್ಟು 16ರಿಂದ 18,000 ಬಂದಿದ್ದಾವೆ ಮಾರಾಟ ಆಗಿದ್ದಾವೆ. ಡಿ 16,000ದಿಂದ 18,000ವರೆಗೂ ಮಾರಾಟ ಆಗಿದ್ದಾವೆ. KDL ಮೀಡಿಯಮ್ ಬಂದುಬಿಟ್ಟು ಕಡ್ಡಿ ಮೀಡಿಯಮ್ಮು 15ರಿಂದ 18,000 ಮಾರಾಟ ಆಗಿದೆ. ಹೊಸ ಕಾಯಿಗಳು ಇಷ್ಟೇ ಬಂದಿರೋದು, ಬೇರೆ ಯಾವ ತಳಿಗಳು ಕೂಡ ಬಂದಿಲ್ಲ ಮಾರ್ಕೆಟ್ಗೆ. ಇನ್ನು AC ಕಾಯಿಯಲ್ಲಿ ನೋಡಿದ್ರೆ 6,000 ಚೀಲಗಳು ಬಂದಿದೆ AC ಕಾಯಿ ಬ್ಯಾಡಗಿ ಮಾರ್ಕೆಟ್ಗೆ. ಡಬ್ಬಿ ಅದರಲ್ಲಿ AC ಕಾಯಿ ಡಬ್ಬಿ ಬಂದುಬಿಟ್ಟು ಡಬ್ಬಿ ಕಾಯಿ 54ರಿಂದ 56,000ವರೆಗೂ ಮಾರಾಟ ಆಗಿದ್ದಾವೆ ಡಬ್ಬಿ. ಇನ್ನು 2043 AC ಕಾಯಿ 28ರಿಂದ 32,000, 36,000 ಕೂಡ ಮಾರಾಟ ಆಗಿದ್ದಾವೆ 2043 AC ಕಾಯಿ. ಇನ್ನು 5531 AC ಕಾಯಿ ಬಂದುಬಿಟ್ಟು 20,500 ಹಿಡಿದು 21,500 ಕೂಡ ಮಾರಾಟ ಆಗಿದ್ದಾವೆ 5531 AC ಕಾಯಿ. ಓಕೆನಾ? ಸೊ ಇದಿಷ್ಟು ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಮರೆಯದೆ ನಮ್ಮ ಪೇಜ್ಗೆ ಫಾಲೋ ಮಾಡಿ. ಧನ್ಯವಾದಗಳು.